ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ? ಸೊ ನಾನಂತೂ ಫುಲ್ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ಏನಪ್ಪ ಅಂದರೆ ಲಾಸ್ಟ್ ಫ್ರೈಡೇ. ನಾನು ಹೇಳಿದ್ದೆ ಲಾಸ್ಟ್ ಫ್ರೈಡೇಯಲ್ಲಿ ಲಾಸ್ಟ್ ಶುಕ್ರವಾರ ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಇದು ಶುಕ್ರವಾರ. ಸೊ ಇಲ್ಲಿ ಆ ಥರ ವರಮಹಾಲಕ್ಷ್ಮಿ ಮಾಡ್ತಾರಲ್ಲ, ಸೊ ಅದೇ ಥರ ನಾನು ಇವಾಗ ಲಾಸ್ಟ್ ಶುಕ್ರವಾರ ಮಾಡ್ತೀನಿ. ಸೊ ಅದು ಪೂಜೆ ಪ್ರಿಪ್ರೇಷನ್ ಕೂಡ ಮಾಡಬೇಕು. ಅದಾದ್ಮೇಲೆ ಸೊ ಇವತ್ತು ಪೂಜೆ ಎಲ್ಲ ಮನೆಯಲ್ಲಿ, ಅದಕ್ಕೆ ನಾನು ಟ್ರ್ಯಾಡಿಷ್ನಲ್ ಡ್ರೆಸ್ ವಿಯರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಲಾಂಗ್ ಒನ್ ಪೀಸ್ ಅದೇ. ಸೊ ಆಫ್ಟರ್ ಲಾಂಗ್ ಟೈಮ್ ವಿಯರ್ ಮಾಡ್ತಾ ಇದ್ದೀನಿ. ಅಂದರೆ 4 to 5 ಇಯರ್ಸ್ ಆದಮೇಲೆ ನಾನು ಈ ಡ್ರೆಸ್ ವಿಯರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾ ಬಿಫೋರ್ ಮ್ಯಾರೇಜ್ ಒನ್ ಟೈಮ್ ಹಾಕ್ಕೊಂಡಿದ್ದೆ. ಸೊ ಇವಾಗ ಹಾಕೋತಾ ಇದ್ದೀನಿ. ಸೊ ಈ ಡ್ರೆಸ್ ನನಗೆ ಯಾವ ಥರ ಕಾಣ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೊ ಪೂಜೆ ಅದು ಎಲ್ಲ ಮಾಡಬೇಕು. ಈಗ ಮಾರ್ನಿಂಗ್ ಆಗಿದೆ 5:30, ಕರೆಕ್ಟ್ 5:30 ಆಗಿದೆ ಮಾರ್ನಿಂಗಲ್ಲಿ. ಸೊ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಡೀರಿ ಪಟ್ ಅಂತ ಪೂಜೆ ಎಲ್ಲ ಮಾಡಬೇಕು. ಬಿಕಾಸ್ ನನ್ನ ಏನಪ್ಪ ಟಾರ್ಗೆಟ್ ಅಂದರೆ ಹರ್ಷ್ ಮತ್ತು ಸಾನ್ವಿ ಇನ್ನೂ ಮಕ್ಕೊಂಡಿದ್ದಾರೆ. ಬಟ್ ಅವರು ಹೇಳ್ತಾರೆ ಆಲ್ಮೋಸ್ಟ್ 8:30 ಅದು ಹೇಳ್ತಾರೆ. ಬಟ್ ಮೊದಲು ನಾನು ಎಲ್ಲನೂ ಪೂಜೆ ಅದಾದಮೇಲೆ ಒಂದು ಸ್ವಲ್ಪ ಕಿಚನು ಎಲ್ಲ ಕಂಪ್ಲೀಟ್, ಅಡುಗೆ ಅದು ಎಲ್ಲ ಕಂಪ್ಲೀಟ್ ಆಗಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಏನೆಲ್ಲ ಆಗುತ್ತೆ ಅಂತ. ಸೊ ಅದು ಏನೆಲ್ಲ ಆಗುತ್ತೆ ಅದು ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ನಿಮಗೆ ಕೂಡ ತೋರಿಸ್ತೀನಿ. ಸೊ ನಡೀರಿ, ಓಕೆ?
ಕೈ ತಕೊಂಡ್ಬರ್ಬಾರ ಚಪ್ಪಲಿಡ್ದೆ ಕೈ ತಕೊಂಡ್ಬರ್ಬೇಕು ಹೋಗು ಸ್ವಲ್ಪ ಕೈ ತಕೊಂಡು ಪಾಕ ನಂಗೆ ಬರ್ತಾನೆ ಆರತಿ ಮಾಡಲ್ಲ ದೇವ್ರ ಕಡೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ. ಅಲ್ಲಿ ಹೋಗ್ಬಿಡು ಸರ್. ನೋಡಿ ಫ್ರೆಂಡ್ಸ್, ಗರಮ ಗರಂ ಬಜ್ಜಿ ಮಾಡ್ತಾ ಇದ್ದೀನಿ, ತಿನ್ಲಿಕ್ಕೆ ಬನ್ನಿ. ಇಲ್ಲೆಲ್ಲ ಫುಲ್ ಪೂಜೆದು ಅಡುಗೆ ಎಲ್ಲ ಆಗಿದೆ. ಸೊ ಫುಲ್ ಮೆಸ್ಸಿ ಆಗಿದೆ ಕಿಚನು. ಅದನ್ನೆಲ್ಲ ನೀವು ಇಗ್ನೋರ್ ಮಾಡಿ. ಕಾಂದಾ ಬಜ್ಜಿ ಮಾಡಿದ್ದೀನಿ. ಸೊ ಊಟಕ್ಕೆ ಏನೆಲ್ಲ ಮಾಡಿದ್ದೀನಿ ಅದು ಕೂಡ ತೋರಿಸ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಪೂಜೆ ಅದೇ. ಪೂಜೆಗೆ ನಾನು ಏನೇನು ಮಾಡಿದ್ದೀನಿ: ಬಜ್ಜಿ, ಶಾಂಡ್ಗೆ, ಚಪಾತಿ, ಅದಾದ್ಮೇಲೆ ಇದು ಕಡಲೆದು ಕೋಸಂಬರಿ, ಸೊ ಅದಾದ್ಮೇಲೆ ಬದ್ನಿಕಾಯಿ ಪಲ್ಯ, ಇದು ಕಟ್ಟಿನ ಸಾರು, ಒಂದು ಸ್ವಲ್ಪ ಮೊಸರು, ಹೋಳಿಗೆ ಕೂಡ ಮಾಡಿದ್ದೀವಿ. ಬಟ್ ನಮ್ಮ ಮನೆಯವ್ರು ಹೋಳಿಗೆ ತಿನ್ನಲ್ಲ ಜಾಸ್ತಿ. ನೋಡಿ ಫ್ರೆಂಡ್ಸ್, ನಾನು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಈವ್ನಿಂಗ್ 6 ಗಂಟೆ ಆಗಿದೆ. ಸೊ ಕೆಲವೊಬ್ಬರನ್ನ ನಾನು ಕುಂಕುಮ ತೊಗೊಳಿಕ್ಕೆ ಕರೆದಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಬಟ್ ಟೈಮ್ ಸಿಗಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಇವಾಗ ಭೇಟಿ ಆಗ್ತಾಯಿದ್ದೀನಿ. ಮಸ್ತ್ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಯಾಕಪ್ಪ ಅಂದರೆ ಇಷ್ಟು ಚೆನ್ನಾಗಿ ರೆಡಿ ಆಗಬೇಕಾದ್ರೆ ಹರ್ಷ್ ಮತ್ತು ಸಾನ್ವಿ ಮಕ್ಕೊಂಡಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಯಾಕಪ್ಪ, ಬಿಕಾಸ್ ಸಾನ್ವಿ ಹರ್ಷ್ ಇದ್ರೆ ಅಂದರೆ ರೆಡಿ ಆಗಲಿಕ್ಕೆ ಬಿಡಲ್ಲ ಅವರು. ಸೊ ಅವ್ರು ಮಕ್ಕೊಂಡಿದ್ದಾರೆ, ಪಟ್ ಅಂತ ರೆಡಿ ಆಗಿದ್ದೀನಿ. ಸೊ ಫಾಸ್ಟ್ ಎಲ್ಲನೂ ಮುಗಿಸಿ ಮತ್ತು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ. For playing with your brother, because तभी वो लोग न्यू आए थे जब मैं जाने वाली थी ना. ನಾನು ಹುಡುಗಿರ್ಲಿ ಓಡಾಡ್ತಿರ್ಲಿಲ್ಲ ಇಲ್ಲಿ. उसी महीने पहले आए थे लोग. अच्छा. ಒಂದು ಸಾಲು ಒಂದು ಓದಿರ್ಲಿಲ್ಲ. ऊपर निकाले क्या? ಮೇಲೆ ಬರ್ತಿದ್ವಪ್ಪ. ಇವ್ರ ಮನೆ ಯಾರು ನಮ್ಮ ಮೊಬೈಲ್ ಹಚ್ಕೊಡ್ತೀವಿ. ವಿಡಿಯೋ ಮಾಡತ್ತ मैं कहीं बनाने वाली कुछ मिल नहीं रहा है.